ಧರ್ಮಸ್ಥಳದತ್ತ ತೆರಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ದೆಹಲಿಯಿಂದ ನೇರವಾಗಿ ಮಂಗಳೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿಂದ ರಸ್ತೆ ಮಾರ್ಗವಾಗಿ ತೆರಳಿದ್ದಾರೆ ಬಿವೈ ವಿಜಯೇಂದ್ರ. ಇವತ್ತು ರಾತ್ರಿ ಧರ್ಮಸ್ಥಳದಲ್ಲೇ ವಾಸ್ತವ್ಯ ಹೂಡ್ತಾರೆ. ನಾಳೆ ಬೆಳಗ್ಗೆ ಮಂಜುನಾಥನ ದರ್ಶನ ಪಡೆಯೋರಿದ್ದಾರೆ. ಜೂನ್ 22ರಂದು ದೆಹಲಿಗೆ ತೆರಳಿದ್ರು ವಿಜಯೇಂದ್ರ ಅವರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕರ ಅಡ್ಡ ಮತದಾನ ಆದ್ಮೇಲೆ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ವಿಜಯೇಂದ್ರ ದೆಹಲಿಗೆ ತೆರಳಿದ್ರು. ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಇದ್ರು. ಈಗ ವಾಪಸ್ ಆಗಿದ್ದಾರೆ. ಮಂಗಳೂರಿಗೆ ಬಂದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಇವತ್ತು ರಾತ್ರಿ ಧರ್ಮಸ್ಥಳದಲ್ಲೇ ವಾಸ್ತವ್ಯ ಹೂಡ್ತಾರೆ. ನಾಳೆ ಬೆಳಗ್ಗೆ ಮಂಜುನಾಥನ ದರ್ಶನವನ್ನ ಪಡ್ಕೊಳ್ತಾರೆ. ಬಹಳ ದೊಡ್ಡ ರಾಡಿ ಆಯಿತು ಬಿಜೆಪಿಲಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆದ ನಂತರ ಅದು ವರಿಷ್ಠರ ಕೆಂಗಣ್ಣಿಗೆ ಗುರಿ ಆಯಿತು. ಯಾಕೆ ಹೀಗಾಯಿತು ಅಂತೇಳಿ ಕಾರಣ ಕೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇಬ್ಬರನ್ನು ಕೂಡ ಉತ್ತರ ಕೇಳಿದ್ರು. ಇಬ್ಬರು ಕೂಡ ದೆಹಲಿಗೆ ಹೋಗಿ ಉತ್ತರ ಕೊಟ್ಟು ಈಗ ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ಕಿರಣ್, ಎಲ್ಲರೂ ಹೋಗಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡೋಣ ಅನ್ನೋ ರೀತಿ ಮಾತಾಡಿದ್ರು ವಿಜಯೇಂದ್ರ ಅವರು. ವರಿಷ್ಠರ ಭೇಟಿ ಆದಮೇಲೆ ಏಕಾಂಗಿಯಾಗಿ ಧರ್ಮಸ್ಥಳಕ್ಕೆ ಹೋಗಿ ಈಗ ವಾಸ್ತವ್ಯ ಹೂಡಿದ್ದಾರೆ. ತಾವೊಬ್ಬರು ಮಾತ್ರ ಆಣೆ ಪ್ರಮಾಣ ಮಾಡಿ ಬರೋದು ಅಂತಾನೆ ಏನು ಸಂದೇಶ ಕೊಡುತ್ತೆ ಇದು? ವಿಜಯ್, ಈಗ ಶಾಸನ ಪಕ್ಷ ಸಭೆಯನ್ನ ಧರ್ಮಸ್ಥಳದಲ್ಲಿ ನಡೆಸೋದು ಬೇಡ ಅನ್ನುವಂತ ತೀರ್ಮಾನಕ್ಕೆ ಬಿಜೆಪಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕರು ಯಾರು ಕೂಡ ಧರ್ಮಸ್ಥಳಕ್ಕೆ ತೆರಳಿ ಪ್ರಮಾಣ ಮಾಡುವಂತದ್ದು ಅಥವಾ ಶಾಸನ ಪಕ್ಷ ಸಭೆಯನ್ನು ನಡೆಸುವಂತ ಯಾವುದೇ ಕಾರ್ಯಕ್ರಮಗಳು ಇರೋದಿಲ್ಲ. ಹೀಗಾಗಿ 3 ದಿನಗಳ ಕಾಲ ದೆಹಲಿಯಲ್ಲಿ ಇದ್ದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇರವಾಗಿ ಇವತ್ತು ಮಂಗಳೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಈಗ ಧರ್ಮಸ್ಥಳಕ್ಕೆ ತೆರಳಿದ್ದಾರೆ. ಇವತ್ತು ರಾತ್ರಿ ಧರ್ಮಸ್ಥಳದಲ್ಲಿ ವಾಸ್ತವ್ಯ ಹೂಡುವಂತಹ ವಿಜಯೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆಯುತ್ತಾರೆ. ಇಲ್ಲಿ ಯಾವುದೇ ರೀತಿಯಂತ ಆಣೆ ಪ್ರಮಾಣ ಅಥವಾ ಮತ್ತಿತರ ಯಾವುದೇ ಕಾರ್ಯಕ್ರಮಗಳು ಇರೋದಿಲ್ಲ. ಕೇವಲ ದೇವರ ದರ್ಶನ ಪಡೆಯುವಂತದ್ದು, ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡುವಂತಹ ಕಾರ್ಯಕ್ರಮಗಳು ಮಾತ್ರ ನಾಳೆ ನಿಗದಿಯಾಗಿದೆ. ಶಾಸನ ಪಕ್ಷ ಸಭೆಯನ್ನ ನಡೆಸುವಂತದ್ದು ಧರ್ಮಸ್ಥಳದಲ್ಲಿ ಬೇಡ ಅನ್ನುವಂತ ಸಲಹೆ ಪಕ್ಷದ ಹಿರಿಯರಿಂದ ಮತ್ತು ಉಳಿದಂತ ನಾಯಕರಿಂದಲೂ ಬಂದಂತಹ ಕಾರಣಕ್ಕಾಗಿ ಧರ್ಮಸ್ಥಳದ ವಿಚಾರವನ್ನ ಮೊದಲು ಪ್ರಸ್ತಾಪವನ್ನ ವಿಜಯೇಂದ್ರ ಮಾಡಿದ್ರು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಹಿರಿಯರಿಂದ ಒಂದಷ್ಟು ಸಲಹೆಗಳು ಕೂಡ ಬಂದಿತ್ತು. ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಮಾಡಿರುವಂತಹ ಹಿನ್ನೆಲೆ ಧರ್ಮಸ್ಥಳಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆಯುವಂತದ್ದು ಸೂಕ್ತ ಅನ್ನುವಂತ ಸಲಹೆ ಕೂಡ ವಿಜಯೇಂದ್ರ ಅವರಿಗೆ ಬಂದಿತ್ತು ಎನ್ನಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈಗ ತಾವೊಬ್ಬರೇ ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥ ಸ್ವಾಮಿ ದರ್ಶನವನ್ನು ಪಡೆಯುವಂತ ತೀರ್ಮಾನವನ್ನ ಮಾಡಿ ಅವರೀಗ ಧರ್ಮಸ್ಥಳಕ್ಕೆ ತೆರಳಿರುವಂತದ್ದು. ಇಲ್ಲಿ ಪಕ್ಷದಿಂದ ಯಾವುದೇ ಕಾರ್ಯಕ್ರಮಗಳು ಬೇಡ ಅನ್ನುವಂತಹ ತೀರ್ಮಾನ ಆಗಿರುವಂತ ಇಲ್ಲಿ ಬೇರೆ ಯಾವುದೇ ಕಾರ್ಯಕ್ರಮಗಳು ಇರೋದಿಲ್ಲ. ಕೇವಲ ವಿಜಯೇಂದ್ರ ಅವರ ದರ್ಶನ ಮಾತ್ರ, ದೇವರ ದರ್ಶನ ಪಡೆಯುವಂತಹ ಕಾರ್ಯಕ್ರಮಗಳು ಮಾತ್ರ ನಿಗದಿಯಾಗಿದೆ. ಬೇರೆ ಯಾವುದೇ ಶಾಸಕರುಗಳು ಕೂಡ ಅವರ ಜೊತೆ ತೆರಳುತ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರುಗಳು ಮತ್ತು ಜಿಲ್ಲೆಯ ಬಿಜೆಪಿ ಮುಖಂಡರು ನಾಳೆ ಬೆಳಗ್ಗೆ ಅವರ ಜೊತೆ ದೇವರ ದರ್ಶನ ಪಡೆಯುವಂತ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಜಿಲ್ಲೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಜಿಲ್ಲಾ ಬಿಜೆಪಿ ಮುಖಂಡರು ಮತ್ತು ಶಾಸಕರು ಅವರನ್ನ ಸ್ವಾಗತ ಮಾಡ್ತಾರೆ. ಅವರ ಜೊತೆ ದೇವಸ್ಥಾನಕ್ಕೆ ಕೂಡ ತೆರಳುತ್ತಾರೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಶಾಸಕರು ಮತ್ತು ಬಿಜೆಪಿ ಮುಖಂಡರು ಮಾತ್ರ ನಾಳೆ ಅವರ ಜೊತೆ ಉಪಸ್ಥಿತರಿರ್ತಾರೆ. ಥ್ಯಾಂಕ್ ಯು ಕಿರಣ್. ಸೊ ವೈಯಕ್ತಿಕವಾಗಿ ಬಿವೈ ವಿಜಯೇಂದ್ರ ಮಾತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪಕ್ಷದ ಯಾವುದೇ ಶಾಸಕರು ಅಲ್ಲಿರೋದಿಲ್ಲ, ಜೊತೆಗೆ ಯಾವ ಶಾಸನ ಸಭೆ ಕೂಡ ನಡೆಯಲ್ಲ. ಆದರೆ ಧರ್ಮಸ್ಥಳದ ಮಂಜುನಾಥನ ಹೆಸರು ತಗೊಂಡಿದ್ರಿಂದ ಆ ಕಾರಣಕ್ಕಾಗಿ ದೇವರ ದರ್ಶನ ಪಡೆಯುವಂತ ಕೆಲವರ ಸಲಹೆ ಅಂತೆ, ಹಾಗಾಗಿ ಅವರೊಬ್ಬರೇ ಹೋಗಿದ್ದಾರೆ.